ಸಿಎಂ ಸಿದ್ದರಾಮಯ್ಯ ಹೇಳಿಕೆಯಿಂದಲೇ ಕಾಂಗ್ರೆಸ್ಗೆ ಬಿಗ್ ಡ್ಯಾಮೇಜ್ ಆಗ್ತಿದೆ. ಸಿದ್ದರಾಮಯ್ಯ ಅಷ್ಟೇ ಅಲ್ಲದೆ ಅವರ ಬೆಂಬಲಿಗರಿಂದಲೂ ಕೂಡ ಸ್ಟೇಟ್ಮೆಂಟ್ಗಳು ಬರ್ತಿದೆ. ತಿಮ್ಮಾಪುರ್, ಸಂತೋಷ್ ಲಾಡ್ ಮೂವರಿಂದ ವಾರ್ ಟಾಕ್ ಈಗ ಜೋರಾಗ್ತಿದೆ. ಕಾಂಟ್ರವರ್ಸಿ ಹೇಳಿಕೆಯಿಂದಾಗಿ ಈಗ ಬಹಳಷ್ಟು ಸಮಸ್ಯೆಗೊಳಗಾಗ್ತಿದ್ದಾರೆ. ಯುದ್ಧ ಬೇಡ ಅಂತ ಹೇಳಿಕೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಜಾತಿ ನೋಡಿ ಗುಂಡ ಹಾರಿಸಲ್ಲ ಅಂತ ತಿಮ್ಮಾಪುರ್ ಅವರು ಹೇಳಿಕೆ ಕೊಟ್ಟಿದ್ರು. ಇನ್ನು ಕಾಂಟ್ರವರ್ಸಿ ಹೇಳಿಕೆಯಾಗಿ ಮಾರ್ಪಾಡು ಮಾಡಿದೆ ಬಿಜೆಪಿ. ದೇಶದಾದ್ಯಂತ ಅಸ್ತ್ರವಾಗಿ ಮಾಡಿಕೊಂಡಿರುವಂತ ಬಿಜೆಪಿ ಇದೇ ಹೇಳಿಕೆಗಳನ್ನ ಸಿಎಂ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಿದೆ. ಇನ್ನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಆದ ತಕ್ಷಣ ಹೈಕಮಾಂಡ್ ಎಂಟ್ರಿ ಆಗಿದೆ ಈ ವಿಚಾರದಲ್ಲಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಾವಿದ್ದೇವೆ ಅನ್ನೋದಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭರವಸೆ ಕೊಟ್ಟಿದ್ರು, ಮಾತಾಡಿದ್ರು. ಈಗ ದೇಶದಾದ್ಯಂತ ಕಾಂಗ್ರೆಸ್ ನಾಯಕರು ಮೌನ ವಹಿಸಿ ಅನ್ನೋದಾಗಿ ಖರ್ಗೆ ಹುಕುಮನ್ನ ಹಾಕಿದ್ದಾರೆ. ಮಾತನಾಡಬೇಡಿ. ಮುಖ್ಯಮಂತ್ರಿಗಳ ಹೇಳಿಕೆ ರಾಜ್ಯದಲ್ಲಷ್ಟೇ ಅಲ್ಲದೆ ಪಾಕಿಸ್ತಾನದ ಮಾಧ್ಯಮದಲ್ಲೂ ಕೂಡ ಸದ್ದು ಮಾಡಿತ್ತು. ಜೊತೆಯಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿರುವಂತಹ ಸಚಿವರೇ ಸಂತೋಷ್ ಲಾಡ್ ಅವರ ಹೇಳಿಕೆಗಳು, ಜೊತೆಯಲ್ಲಿ ಅಬಕಾರಿ ಸಚಿವರಾಗಿರುವಂತಹ ತಿಮ್ಮಾಪುರ್ ಅವರ ಹೇಳಿಕೆ, ಈಗ ಇದನ್ನ ಬಿಜೆಪಿ ದೊಡ್ಡ ಮಟ್ಟದ ಅಸ್ತ್ರವಾಗಿ ಇಟ್ಕೊಂಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಹಿಂಗೆಲ್ಲ ಹೇಳಿಕೆ ಕೊಟ್ರೆ ಹೆಂಗೆ ಅನ್ನೋದಾಗಿ ಅದನ್ನೇ ಪಕ್ಷದ ವಕ್ತಾರ ಜೈರಾಮ್ ರಮೇಶ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪಹಲ್ಗಾಮ್ ದಾಳಿ ಕುರಿತು ಕಾಂಗ್ರೆಸ್ ನಾಯಕರು ಏನೆಲ್ಲ ಹೇಳಿಕೆಯನ್ನ ಕೊಡ್ತಾ ಇದ್ದಾರೋ ಆ ಒಂದು ಹೇಳಿಕೆಗಳು ಪಕ್ಷದ ಹೇಳಿಕೆ ಆಗೋದಿಲ್ಲ, ಅವರ ವೈಯಕ್ತಿಕವಾದಂತಹ ಹೇಳಿಕೆ ಅಂತ ಕೂಡ ಹೇಳಿರುವಂಥದ್ದು. ಪಕ್ಷ ಈಗಾಗಲೇ ಏನು ಮೋದಿ ಸರ್ಕಾರ ಯಾವುದೇ ರೀತಿಯಾದಂತಹ ತೀರ್ಮಾನ ಕೈಗೊಂಡ್ರು ಅದಕ್ಕೆ ನಾವು ಬದ್ಧ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದೆ, ಸಂದೇಶವನ್ನ ಕೂಡ ರವಾನೆ ಮಾಡಿದೆ. ಸೊ ಹಾಗಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ CWC ನಡೆಸಿ ತೀರ್ಮಾನವನ್ನ ಈಗಾಗಲೇ ಕೈಗೊಳ್ಳಲಾಗಿರುವಂಥದ್ದು. ಸೊ ಹಾಗಾಗಿ ನಾಯಕರುಗಳಿಗೆ ಬಾಯಿ ಮುಚ್ಕೊಂಡಿರಿ, ಈ ಒಂದು ವಿಚಾರದ ಬಗ್ಗೆ ಏನು ಮಾತನಾಡಬೇಡಿ ಅಂತ ಹೇಳಿ ಸಂದೇಶವನ್ನ ಕೂಡ ರವಾನೆ ಮಾಡಲಾಗಿರುವಂಥದ್ದು. ಅದಕ್ಕೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ನಾವು ನಿಮ್ ಜೊತೆ ಇದೀವಿ ಅನ್ನೋದಾಗಿ ಕೇಂದ್ರದಲ್ಲಿ ಹೇಳ್ತಿದ್ದಾರೆ. ಬಟ್ ರಾಜ್ಯದಲ್ಲಿ ಮಾತ್ರ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ. ಬಟ್ ರಾಜಕೀಯವಾಗಿ ಇದನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಹೊತ್ನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾದ ಆದ್ಮೇಲೆ ಏನು ಮತ್ತೊಂದು ಮಗದೊಂದು ಏನ್ ಪ್ರಶ್ನೆಗಳಿದೆ ಮಾಡ್ಕೊಳ್ಳಿ. ಬಟ್ ಹೇಳಿಕೆ ಕೊಡುವಾಗ ಜನಪ್ರತಿನಿಧಿಗಳು ಅವ್ರ ವೈಯಕ್ತಿಕನೋ ಮತ್ತೊಂದು ಏನೋ ಬಟ್ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ.